ಇದು ಮೈಸೂರು ದಟ್ಟಗಳ್ಳಿ. ನಾನು ಸುಪ್ರೀತ್ ಅನಂತ ಸ್ವಾಮಿ. ನೀವು ನೋಡ್ತಾ ಇರುವಂಥದ್ದು 20-30 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಹೊಸ ಮನೆ. ನಾರ್ತ್ ಫೇಸಿಂಗ್ ಸೈಟಲ್ಲಿ, ದಿಸ್ ಇಸ್ ನಾರ್ತ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ, ಆಲ್ಮೋಸ್ಟ್ ಫರ್ನಿಶ್ಡ್, ರೆಡಿ ಟು ಮೂವ್ ಇನ್ ಮನೆ. ಭಾಳ ಜನ ಕೇಳುವಂಥ ವಿಚಾರ, ಎಲ್ಲಿದೆ ಈ ದಟ್ಟಗಳ್ಳಿ ಗೊತ್ತಿಲ್ಲ ಅಂತಂದರೆ ನೋಡಿ, ಮೈಸೂರು ಮಧ್ಯಭಾಗದಿಂದ ಐ ಟೇಕ್ ಪ್ಯಾಲೇಸ್ ಆಸ್ ದ ಸೆಂಟರ್ ಆಫ್ ದ ಸಿಟಿ. ಅಲ್ಲಿಂದ ದಿಸ್ ಲೊಕೇಶನ್ ಇಸ್ ಹಾರ್ಡ್ಲಿ ಅಬೌಟ್ 7 ಕಿಲೋಮೀಟರ್ಸ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂಥ ಸೈಟು, ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟು, ಗೌರ್ಮೆಂಟಿಂದ ಅಲಾಟ್ ಆಗಿರುವಂತಹ ಸೈಟು, ಮೂಡಾದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ. ನಾನು ಒಳಗೆ ಹೋಗಿ ಮನೆ ತೋರಿಸ್ತಾ ನೀರಿನ ವಿಚಾರ ಸಹ ಹೇಳ್ಬಿಡ್ತೀನಿ. ಈಗ ನನ್ನ ನಾರ್ತಿಂದ ಎಂಟ್ರಾದೆ, ನೀವು ನೋಡ್ತಾ ಇದ್ದೀರಾ. ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ, ಫಾಲ್ ಸೀಲಿಂಗು, ಲೈಟಿಂಗ್ಗಳು ಎಲ್ಲ ಮನೆಗೆ ನಿಮಗೆ ಬಂದು ವಾಸ ಇರಲಿಕ್ಕೆ ಯೋಗ್ಯವಾಗಿರುವಂಥ ಮನೆ. ಇನ್ಯಾವುದೇ ಥರ ಪೆಂಡಿಂಗ್ ವರ್ಕ್ಗಳು ಇಲ್ಲ. ಯೂಶ್ವಲಿ 20-30 ಮನೆಗಳಲ್ಲಿ ಏನು ಅಂತಂದರೆ ಪ್ಲ್ಯಾನಿಂಗ್ ವಿಚಾರ ಒನ್ ಆಫ್ ದ ಮೋಸ್ಟ್ ಪ್ರಾಬ್ಲಮ್ಯಾಟಿಕ್ ಥಿಂಗ್. ಭಾಳ ಜನಕ್ಕೆ ಇಷ್ಟ ಆಗಲ್ಲ 20-30 ಮನೆ ಅಂದರೆ ಪ್ಲ್ಯಾನ್ ಚೆನ್ನಾಗಿರಲ್ಲ, ಪ್ಲ್ಯಾನಿಗೆ ಕೆಡಿಸ್ಬಿಟ್ಟಿರ್ತಾರೆ. ಪ್ಲ್ಯಾನ್ನ ಅಂದರೆ ನಿಮ್ಮ ಏನು ಅಡುಗೆ ಮನೆ, ದೇವ್ರ ಮನೆ, ಅಥವಾ ಟಿ ವಿ ಕ್ಯಾಬಿನೆಟ್ ಇರ್ಬೋದು, ಹಾಲು, ಕಿಚನು, ಪ್ಲ್ಯಾನಿಂಗ್ ಕರೆಕ್ಟಾಗಿಲ್ಲ ಅಂದರೆ ಮನೆ ಸರಿಯಾಗಿ ಬರಲ್ಲ. ಭಾಳ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಓಕೆ, ಈಸ್ಟ್ ಫೇಸಿಂಗ್ ಪೂಜಾ ರೂಮ್. ನಾನು ನಾರ್ತಿಂದ ಎಂಟ್ರ್ ಆಗಿದ್ದೀನಿ. ಇನ್ನೊಮ್ಮೆ ಹೇಳ್ತೀನಿ, 20-30 ದಟ್ಟಗಳ್ಳಿ 3 ಬೆಡ್ರೂಮ್ ಮನೆ. ನಾನು ನಾರ್ತಿಂದ ಎಂಟ್ರಾದೆ. ಇದು ಈಸ್ಟ್ ಫೇಸಿಂಗ್ ಪೂಜಾ ರೂಮ್. ಇದು ವಾಸ್ತುಗಳು ಕರೆಕ್ಟಾಗಿ ನೋಡಿ. ಕಿಚನ್ ಏರಿಯಾ ಗ್ರನೈಟ್ ಟಾಪ್ ಹಾಕಿದ್ದಾರೆ, ಮಾಡ್ಯುಲರ್ ಟೈಪ್ ಕಿಚನ್ ಇದೆ, ವಾಟರ್ ಫಿಲ್ಟರ್ ಪಾಯಿಂಟ್ ಕೊಟ್ಟಿದ್ದಾರೆ, ರೆಫ್ರಿಜರೇಟರ್ ಪಾಯಿಂಟ್ ಇದೆ, ಮೇಲ್ಗಡೆ ಸ್ಟೋರೇಜ್ ಪಾಯಿಂಟ್ ಇದೆ. ಎಲ್ಲ ಆಲ್ರೌಂಡ್ ಅಂದರೆ ಎಂಟೈರ್ ಮನೆ ಟೀಕ್ ವುಡ್. ವಾರ್ಡ್ರೋಪ್ ಇರ್ಬೋದು, ವಾರ್ಡ್ರೋಪ್ ಬಿಟ್ಟು ಡೋರ್ಸು, ವಿಂಡೋಸು, ಫ್ರೇಮ್ಗಳೆಲ್ಲ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು. ನೆಕ್ಸ್ಟ್ ನೀರಿನ ವಿಚಾರಕ್ಕೆ ಬರ್ತೀನಿ. ಯಾವ ಥರ ನೀರಿನ ಸರಬರಾಜು ವ್ಯವಸ್ಥೆ ಇದೆ. ಇದು ರೂಮ್ ನಂಬರ್ 1 ಬಾತ್ರೂಮು. ಏನು ನೀರಿದೆ ಇಲ್ಲಿ ಅಂತಂದರೆ ಕಬಿನಿ ಅಥವಾ ಕಾವೇರಿ ವಾಟರ್ ಸಪ್ಲೈ ಇರುವಂಥದ್ದು. ಅಂದರೆ ನಿಮಗೆ ಗೌರ್ಮೆಂಟಿಂದ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇದೆ. ಗ್ರೌಂಡ್ ಫ್ಲೋರ್ ಇರುವಂತಹ ರೂಮು, ಅದರ ಪಕ್ಕದಲ್ಲಿರುವಂತಹ ವಾರ್ಡ್ರೋಪ್ಗಳು ನೋಡ್ತಿದ್ದೀರಿ. ಒಂದು ಕಿಟಕಿ ಕೊಟ್ಟಿದ್ದಾರೆ, ವೆಂಟಿಲೇಷನ್ ಪ್ರಾಬ್ಲಮ್ ಇಲ್ಲ. ಮತ್ತು ಈ ವಿಡಿಯೋ ಮಾಡ್ಬೇಕಾದ್ರೆ ನಾನು ಯಾವುದೇ ತರಹದ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಅಂದರೆ ಈ ಮನೆ ಕಟ್ಟಿರುವಂಥ ಮಾಲೀಕರು, ಬಿಲ್ಡರ್ ಏನಿದ್ದಾರೆ, ಬಹಳ ಎಕ್ಸ್ಪೀರಿಯನ್ಸ್ ಇನ್ ಟರ್ಮ್ಸ್ ಆಫ್ ಕನ್ಸ್ಟ್ರಕ್ಷನ್, ಕ್ವಾಲಿಟಿ ಕನ್ಸ್ಟ್ರಕ್ಷನ್, ಪ್ಲ್ಯಾನಿಂಗು, ಡಿಸೈನು, ವರ್ಕ್ಮೆನ್ಶಿಪ್ಪಲ್ಲಿ ಇವರಿಗೆ ಬಹಳಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇವರು ಭಾಳ ಚೆನ್ನಾಗಿ ಮನೆಯನ್ನು ಡಿಸೈನ್ ಮಾಡಿದ್ದಾರೆ. ಮತ್ತು ಎಲ್ಲೂ ಸಹ ಗಾಳಿ ಮತ್ತು ಬೆಳಕಿಗೆ ಅಡಚಣೆ ಆಗದಿರುವ ಹಾಗೆ ಮನೆಯನ್ನು ಪ್ಲ್ಯಾನ್ ಮಾಡಿದ್ದಾರೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅದಕ್ಕೆ ನಾನು ಹೇಳಿದ್ದು, ನಾನು ಈ ಮನೆ ವಿಡಿಯೋ ಮಾಡ್ಬೇಕಾದ್ರೆ ಯಾವ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಅದಾದ ನಂತರ ಒಂದು ಹ್ಯಾಂಡ್ ವಾಶು ಮತ್ತು ವಾಷಿಂಗ್ ಮಿಷಿನ್ ಪಾಯಿಂಟು. ನಾನು ಇವಾಗ ಮನೆ ಹಿತ್ತಲು ತೋರಿಸಿದೆ, ಅಲ್ಲೇ ನೀವು ಬಟ್ಟೆ ಒಗೆದು ಒಣಗಾಕೋಬೋದು. ವಾಷಿಂಗ್ ಇನ್ಲೆಟ್ಟು, ವಾಷಿಂಗ್ ಔಟ್ಲೆಟ್ ಪಾಯಿಂಟು, ನೀರು ಬಂದು ಹೊರಗೆ ಹೋಗಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆ. ಈಗ ರೂಮ್ ನಂಬರ್ 1 ನೋಡಿದ್ರಿ, ಹಾಲು, ಕಿಚನ್ನು, ಆಮೇಲೆ ಒಂದು ರೂಮು, ಅಟ್ಯಾಚ್ ಬಾತ್ರೂಮು ಎಲ್ಲವನ್ನೂ ತೋರಿಸಿದ್ದೀನಿ. ನಾನು ಇವಾಗ ಫಸ್ಟ್ ಫ್ಲೋರಿಗೆ ಹೋಗ್ತೀನಿ. SS ರೇಲಿಂಗ್ಗಳು ಹಾಕಿದ್ದಾರೆ, ಆ್ಯಂಟಿ ಸ್ಕಿಡ್ ಗ್ರನೈಟ್, ಎಂಟೈರ್ ಮನೆ ಟೈಲ್ಸ್ ಇದೆ, ಮೆಟ್ಲಿಗೆ ಆ್ಯಂಟಿ ಸ್ಕಿಡ್ ಗ್ರನೈಟ್ನ ಹಾಕಿದ್ದಾರೆ. ನಾನು ಏನಕ್ಕೆ ಈ ಬಿಲ್ಡರ್ ಬಗ್ಗೆ ಈ ವಿಚಾರ ಹೇಳಿದೆ ಅಂದರೆ, ಯೂಶ್ವಲಿ ಮನೆ ಕಟ್ಟಬೇಕಾದ್ರೆ ಭಾಳಷ್ಟು ಕಡೆ ಒಂದು 2-3 ವಿಚಾರಗಳನ್ನ ನಾವು ಗಮನಿಸಬೇಕಾಗಿ ಬರುತ್ತೆ. ಯಾವುದು? ಸ್ಪೇಸ್ ಯೂಟಿಲೈಸೇಷನ್. ಯಾವಾಗಲೂ ಈ 20-30 ಮನೆಗಳಲ್ಲಿ ಈ ವಿಚಾರ ಗಮನಿಸಬೇಕು. ಬನ್ನಿ ನೋಡಿ, ರೂಮ್ ನಂಬರ್ 1 ಎಷ್ಟು ಚೆನ್ನಾಗಿ ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತಂದರೆ, ಕೆಳಗೆ ರೂಮ್ ತೋರಿಸ್ದೆ ಒಂದು, ಇದು ರೂಮ್ ನಂಬರ್ 2, ಅಂದರೆ ರೂಮ್ ನಂಬರ್ 1 ಅಟ್ ದಿ ಫಸ್ಟ್ ಫ್ಲೋರ್. ಓಕೆ, ಒಂದು ಕಡೆ ಎಷ್ಟು ಚೆನ್ನಾಗಿರುವಂಥ ನೀವು ಪೇಂಟಿಂಗ್ ನೋಡ್ಬೋದು. ಫ್ಯಾನ್ಗಳಿಗೆ ಆಪ್ಷನ್ ಏನೇನು ಕೊಡಬೇಕು, AC-ಗಿರ್ಬೋದು, ಫ್ಯಾನ್ಗಿರ್ಬೋದು, ಎಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಕಿಟಕಿ, ವಾರ್ಡ್ರೋಪು, ಸ್ಪೇಷಿಯಸ್ ವಾರ್ಡ್ರೋಪ್ಸು. ನಿಮ್ಗೆ ಯೂಶ್ವಲಿ ಇಲ್ಲಿ ಬಂದ ತಕ್ಷಣ ಇದು ಯು ವಿಲ್ ಫೀಲ್ ಇಟ್ ಇಸ್ ಅ 30-40 ಅಲ್ಲ, 20-30 ಮನೆ. ಇಂಟರ್ನಲ್ ಡೋರ್ಸ್ಗಳು ಅಷ್ಟೇ ಎಲ್ಲ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು. ಇದು ಬಾತ್ರೂಮ್ ನಂಬರ್ 2. ನಾನು ಕೆಳಗೊಂದು ಬಾತ್ರೂಮ್ ತೋರಿಸಿದ್ದೀನಿ. ಎಲ್ಲ ಹೈ ಎಂಡ್ ಬಾತ್ರೂಮ್ ಫಿಟ್ಟಿಂಗ್ಸ್ಗಳು ಹಾಕಿದ್ದಾರೆ. ಸಿಂಗಲ್ ಪೀಸ್ ಕಮೋಡು, ಹ್ಯಾಂಡ್ ವಾಶು, ವಾಟರ್ ಹೀಟರ್ಗೆ ಆಪ್ಷನ್ಸು, ವೆಂಟಿಲೇಷನ್ ಸಿಸ್ಟಮ್ಮು, ವಾರ್ಡ್ರೋಪ್, ಟೈಲ್ಸ್ಗಳು, ವಾಲ್ ಪೇಂಟಿಂಗು. ಅದಾದ ನಂತರ ಡ್ರೆಸ್ಸಿಂಗ್ ಟೇಬಲ್ ಇನ್ಕ್ಲೂಡಿಂಗು ಈ ಲಾಕ್ಗಳೇನಿದೆ, ಹ್ಯಾಂಡಲ್ಗಳು ಎಲ್ಲ ಕ್ವಾಲಿಟಿ ಮಾಡಿದ್ದಾರೆ. ಈ ಪೇಂಟಿಂಗ್ ತೋರಿಸ್ಬೇಕು ಒಂದು ಸರಿ. ಈ ಪೇಂಟಿಂಗು ಮತ್ತು ಇದನ್ನು ತೋರಿಸಿಯಪ್ಪ, ಭಾಳ ಚೆನ್ನಾಗಿದೆ. ಇದನ್ನು
ಇದೇ ಥರ ದಿಸ್ ಈಸ್ ದ ವಾಲ್. ನಾವು ಮೇಲೆ ಹತ್ಕೊಂಡ್ಬರ್ತಾ ಇದ್ದಂಗೆ ಈ ವಾಲು ಪ್ಲಸ್ ಅದೇ ಥರ ವಾಲ್ ಇಲ್ಲೂ ಇದೆ. ಎರಡು ಕಡೆ ವಾಲ್ನು ಸಹ ಇವರು ಕಾಂಟ್ರಾಸ್ಟ್ ವೈಸ್ ಅದೇ ಥರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅದಕ್ಕೆ ಒಂದು ಗೋಲ್ಡ್ ಬೀಡಿಂಗ್ ಸಹ ಕೊಟ್ಟಿದ್ದಾರೆ. ದಟ್ ಕಾಂಟ್ರಾಸ್ಟ್ ಈಸ್ ವೆರಿ ಗುಡ್. ನನ್ನ ಪ್ರಕಾರ ದಿಸ್ ಇಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಯಾಕೆ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಬನ್ನಿ, ಇದಕ್ಕೆ ಒಂದು ಬಾಲ್ಕನಿ ಸಹ ಇದೆ. ಅದಕ್ಕೋಸ್ಕರ ಐ ಟೋಲ್ಡ್ ದಿಸ್ ಆ್ಯಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಇಲ್ಲೂ ಅಷ್ಟೇ ಒಂದು ವಾಲ್ ಪೇಂಟಿಂಗ್ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನು. ಕಲರ್ ಕಾಂಟ್ರಾಸ್ಟು ಅದೇನೇ ಆಗಿರಲಿ, ಅದರ ಕಾಂಟ್ರಾಸ್ಟ್ ಆಫ್ ದಿ ಕಲರ್ ವಿಚ್ ಇಸ್ ಕಾಂಪ್ಲಿಮೆಂಟಿಂಗ್ ದಿ ಫಾಲ್ ಸೀಲಿಂಗ್. ನೋಡಿ, ಇದು ಮಾಸ್ಟರ್ ಬೆಡ್ರೂಮಲ್ಲಿರುವಂತಹ ಫಾಲ್ ಸೀಲಿಂಗು ಮತ್ತು ಈ ನಮ್ಮ ವಾರ್ಡ್ರೋಬ್ಗಳಿಗೆ ಹಾಕಿರುವಂತಹ ಪ್ಲೈವುಡ್ ಏನು ಯೂಸ್ ಮಾಡಿದರೆ ಅದ್ರ ಮೇಲಿರುವಂಥ ಫಾರ್ಮೇಕಾ ಇರ್ಬೋದು, ಅಥವಾ ಟಿ ವಿ ಕ್ಯಾಬಿನೆಟ್ ಅಟ್ ದಿ ರೂಮ್ ನಂಬರ್ 3 ಟಿ ವಿ ಕ್ಯಾಬಿನೆಟ್ಟು, ಇದಕ್ಕಿರುವಂತಹ ಬಾಲ್ಕನಿ, ಪ್ರೊಫೈಲ್ ಲೈಟಿಂಗ್ ಇರ್ಬೋದು, ಎಲ್ಲದಕ್ಕೂ ಎ ಸಿ ಪಾಯಿಂಟ್ಗಳೆಲ್ಲ ಕಡೆ ಕೊಟ್ಟಿದ್ದಾರೆ. ಇಲ್ಲಿರುವಂತಹ ಡೋರ್ಗಳು ಅಷ್ಟೇ, ವಿಂಡೋಗಳೆಲ್ಲ ಟೀಕ್ ವುಡ್ಡಲ್ಲಿ ಮಾಡಿದ್ದಾರೆ. ಬಿಗರ್ ಸೈಜ್ ವಿಟ್ರಿಫೈಡ್ ಟೈಲ್ಸು. ಆ್ಯಕ್ಚುಲಿ ನೀವು ನೋಡಿದ್ರೆ ಯು ವಿಲ್ ಫೀಲ್ ದಿಸ್ ದ ಗ್ರನೈಟ್ ಅಂತ ವಿಟ್ರಿಫೈಡ್ ಟೈಲ್ಸ್, ಬಟ್ ವೆರಿ ಬಿಗ್ ಸೈಡ್ ಅಂಡ್ ಹೈ ಕ್ವಾಲಿಟಿ. ನಿಮ್ಗೆ ಇದಕ್ಕೂ ಗ್ರನೈಟ್ಗೂ ಭಾಳಷ್ಟು ಕಾಸ್ಟಲ್ಲಿ ವ್ಯತ್ಯಾಸನೇ ಬರಲ್ಲ. ಲೇಯಿಂಗ್ ಇರ್ಬೋದು, ಇದಿರ್ಬೋದು, ಯಾವುದಕ್ಕೂ ಸಹ ನಿಮಗೆ ವ್ಯತ್ಯಾಸ ಬರಲ್ಲ. ಈ 2 ರೂಮಲ್ಲೂ ಅಟ್ಯಾಚ್ ಬಾತ್ರೂಮು. ಇದಕ್ಕೆ ದಿಸ್ ಕಮ್ಸ್ ವಿತ್ ಬಾತ್ ಟಬ್. ನೋಡಿ, 2030 ಮನೆಯಲ್ಲಿ ಪ್ಲ್ಯಾನಿಂಗ್ ವಿಚಾರಕ್ಕೆ ಯಾಕೆ ನಾನು ಈ ಮನೆ ಕಟ್ಟಿರುವಂಥ ಬಿಲ್ಡರ್ನ ಪ್ರಶಂಸಿಸ್ತೀನಿ ಅಂತಂದರೆ, ಯೂಶ್ವಲಿ 2030 ಮನೆಗಳು ಬಹಳಷ್ಟು ಅಡತೊಡಕುಗಳು. ಯಾವುದೆಲ್ಲ ತೊಡಕುಗಳು ಅಂದರೆ ಸೈಟ್ ವಿಚಾರದಲ್ಲ, ಅಥವಾ ಮೆಟೀರಿಯಲ್ ಯೂಸಿಂಗ್ ವಿಚಾರದಲ್ಲ, ಪ್ಲ್ಯಾನಿಂಗ್ ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನೋಡಿ, ಸನ್ಲೈಟು ಎಷ್ಟು ಚೆನ್ನಾಗಿ ಇಲ್ಲಿಂದ ಪೆನಿಟ್ರೇಟ್ ಆಗ್ತಾ ಇದೆ ಅಂತಂದರೆ ಕ್ಲಿಯರಾಗಿ ಬರ್ತಾ ಇದೆ. ಎಲ್ಲೂ ಸಹ ನಿಮಗಿಲ್ಲಿ ಲೈಟು ಹಾಕ್ಕೋಬೇಕಂತ ಪ್ರಮೇಯನೇ ಇಲ್ಲ. ಪಾಪ ನಾವು ದಿನ ಲೈಟ್ ಹಾಕ್ಕೋಬೇಕು, 2030 ಮನೆ ಕತ್ಲೆ ಹಿಂಸೆ ಆ ಥರ ಏನೂ ತೊಂದರೆ ಇಲ್ಲ. ದಿಸ್ ಇಸ್ ಮೈ ಫೇವ್ರೆಟ್ ಪಾರ್ಟ್ ಆಫ್ ದಿ ಹೌಸ್. ಬನ್ನಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಮನೇಲಿ ಸ್ಪೋರ್ಟ್ಸ್ ಎಂತೂಸಿಯಾಸ್ಟ್ ಇದ್ದೀವಿ ನಾವು, ಒಂದು ಟ್ರೆಡ್ಮಿಲ್ ಹಾಕ್ಕೋಬೇಕು, ಮನೇಲಿ ಯೋಗ ಮಾಡಬೇಕು, ಅಥವಾ ಮನೇಲಿ ಕೂತ್ಕೊಂಡು ಓದಬೇಕು, ಸ್ಟೂಡೆಂಟ್ಸ್ ಇದ್ದಾರೆ, ವರ್ಕ್ ಫ್ರಮ್ ಹೋಮ್ ಮಾಡಬೇಕು. ಆ 4 ಗೋಡೆಗಳ ಮಧ್ಯೆ ಕೂತು ಬೋರ್ ಆಗುತ್ತೆ, ಎಲ್ಲಿ ಕೂರೋಣ? ನೋಡಿ ಎಷ್ಟು ಚೆನ್ನಾಗಿದೆ. ಹೆಂಚು ಹಾಕಿದ್ದಾರೆ, ಲೈಟಿಂಗ್ಗಳು ಕೊಟ್ಟಿದ್ದಾರೆ, ಗಿಡಗಳು ಅವರೇ ಇಟ್ಟುಬಿಟ್ಟಿದ್ದಾರೆ. ಮತ್ತು ಇದಕ್ಕೆ ನೋಡ್ಬೋದು ಕೂಲಿಂಗ್ ಟೈಲ್ಸ್ ಹಾಕಿದ್ದಾರೆ, ಅದ್ರ ಮೇಲೆ ಪೇಂಟ್ ಮಾಡಿದ್ದಾರೆ, ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಇಲ್ಲಿ ಗೆಟ್ ಟುಗೆದರ್ ಮಾಡಿದ್ರೆ ಫ್ಯಾಮಿಲಿ ಜೊತೆ ಊಟ ತಿಂಡಿ ಮಾಡಿದ್ರೆ ಕೈ ತೊಳ್ಕೊಳ್ಳೋಕ್ಕೆ ಇದು ಕೊಟ್ಟಿದ್ದಾರೆ, ಪೇಂಟಿಂಗ್ ಮಾಡಿದ್ದಾರೆ. ಈ ವಾಲ್ನ ಈ ವಾಲ್ ಇದೆ, ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸು, ಕೊಲೀಗ್ಸು, ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಒಂದು ಮ್ಯಾಚ್ ನೋಡಬೇಕು, ಒಂದು ಮೂವಿ ನೋಡಬೇಕು ಅಂದರೆ ಇದನ್ನು ಸ್ಕ್ರೀನ್ ಥರ ಯೂಟಿಲೈಸ್ ಮಾಡ್ಕೊಂಬಿಟ್ಟು ಇಲ್ಲೆಲ್ಲ ಸೀಟಿಂಗ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ಬ್ಯೂಟಿಫುಲ್. ದಿಸ್ ಇಸ್ ಮೈ ಫೇವ್ರೆಟ್ ಪಾರ್ಟ್ ಆಫ್ ದಿ ಹೌಸ್. ಯಾಕಂದರೆ ದೀಸ್ ಆರ್ ದ ಪ್ಲೇಸಸ್ ವೇರ್ ಮೆಮೊರೀಸ್ ಆರ್ ಬಿಲ್ಟ್. ಮೆಮೊರೀಸ್ ಆಗದೆ ಈ ಥರ ಜಾಗದಲ್ಲಿ. ಮನೆ ಒಳಗೆ ಕೂತ್ಕೊಂಡು ಟಿ ವಿ ನೋಡೋದು ಕಾಮನ್ನು, ಮನೆ ಒಳಗೆ ಕೂತ್ಕೊಂಡು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಟೈಮ್ ಪಾಸ್ ಮಾಡೋದು ಕಾಮನ್ನು. ಈ ಥರ ಜಾಗನ ಕ್ರಿಯೇಟ್ ಮಾಡಿರೋದು ಭಾಳ ಚೆನ್ನಾಗಿದೆ. ಇದು ಬಟ್ಟೆ ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ ಈಗಾಗಲೇ ಅವರೇ ಎಲ್ಲ ಮಾಡಿಬಿಟ್ಟಿದ್ದಾರೆ. ಟೀ ರಾಡ್ ಕೊಟ್ಟಿದ್ದಾರೆ, ತಂತಿ ಮಾತ್ರ ಹಾಕ್ಕೋಬೇಕು. ಬಟ್ಟೆ ಒಗೆಯೋ ಕಲ್ಲು, ಅದಕ್ಕೇನು ಬೇಕು, ಅದಕ್ಕೆ ನೀರಿನ ವ್ಯವಸ್ಥೆ ಬೇಕು. ಔಟ್ಲೆಟ್ ವಾಟರ್ ಪಾಯಿಂಟ್ ಕೊಟ್ಟಿದ್ದಾರೆ. ಅದಾದ ನಂತರ ಮೇಲೆ ಹತ್ಕೊಂಡು ಹೋಗಲಿಕ್ಕೆ ಜಾಗ. ಯಾಕಪ್ಪ, ಓವರ್ ಹೆಡ್ ಟ್ಯಾಂಕ್ ಇದೆ, ಸೋಲಾರ್ ಇದೆ, ಸರ್ವಿಸ್ ಮಾಡೋಕ್ಕೆ ಬರ್ತಾರೆ, ಅದನ್ನು ಮಾಡಲಿಕ್ಕೆ ಜಾಗ. ಇಲ್ಲಿ ಮನೇಲಿ ಯಾರ ಮಕ್ಕಳಿದ್ದು ವರ್ಕ್ ಫ್ರಮ್ ಹೋಮ್ ಇದ್ದಾರೆ, ಅವಾಗ 4 ಗೋಡೆಗಳ ಮಧ್ಯೆ ಕೂತ್ಕೊಳ್ಳೋಕೆ ಬೇಜಾರು. ಅದು ಸೈಲೆಂಟಾಗೂ ಇರಬೇಕು, ಗಲಾಟೆ ಇರಬಾರ್ದು. ನೋಡಿ, ನಾನು ಇವಾಗ ವೀಡಿಯೋ ಮಾಡ್ತೀನಿ, ಯಾವುದೇ ಥರ ಗಲಾಟೆ ಇಲ್ಲ. ಇಲ್ಲಿ ವರ್ಕ್ ಸ್ಟೇಷನ್ ಮಾಡ್ಕೊಳ್ಳಿ, ನೀಟಾಗಿ ಒಂದು ಇಲ್ಲೇ ಕೂತ್ಕೊಂಡು ಓದ್ಕೊಳ್ಳೋಕೆ ಮಾಡ್ಕೊಳ್ಳಿ, ಒಂದು ಲೈಬ್ರರಿ ಮಾಡ್ಕೊಳ್ಳಿ, ಬುಕ್ಸ್ ಇಟ್ಕೋಬೋದು, ಬುಕ್ ಶೆಲ್ಫ್ ಇಟ್ಕೋಬೋದು. ಇಲ್ಲ ನಾನು ಸ್ಪೋರ್ಟ್ಸ್ ಎಂತೂಸಿಯಾಸ್ಟ್ ಇದ್ದೀನಿ, ಟ್ರೆಡ್ಮಿಲ್ ಹಾಕ್ಕೋಬೇಕು, ಇಲ್ಲಿ ಹಾಕ್ಕೊಳ್ಳಿ, ಒಂದು ಟಿ ವಿ ಹಾಕ್ಕೊಳ್ಳಿ, ಒಂದು ಟ್ರೆಡ್ಮಿಲ್ ಹಾಕ್ಕೊಳ್ಳಿ, ಜಿಮ್ ಫೀಲಿಂಗ್ ಬರುತ್ತೆ. ಇದು ಮೈಸೂರು ದಟ್ಗಳ್ಳಿಲಿ ಕಟ್ಟಿರುವಂತಹ ಮನೆ. 2030 ನಾರ್ತ್ ಫೇಸಿಂಗ್ ಸೈಟಲ್ಲಿ 3 ಬೆಡ್ರೂಮು, ಆಲ್ಮೋಸ್ಟ್ ಫರ್ನಿಶ್ಡ್ ತೋರಿಸಿದ್ದೀನಿ. ಆ್ಯಂಡ್ ಐ ಆಮ್ ಅಟ್ ದಿ ಲಾಸ್ಟ್ ಫಾರ್ ದ ಪ್ರಾಪರ್ಟಿ. ನನ್ನ ಫೇವ್ರೆಟ್ ಪಾರ್ಟ್ ಆಫ್ ದಿ ಹೌಸ್. ಯಾಕಂದರೆ ಈ ಥರ ಜಾಗಗಳನ್ನೇ ಮೆಮೊರಿಗಳು ಆಗೋದು. ಅಂದರೆ ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸು, ಕೊಲೀಗ್ಸು, ಅಥವಾ ನೀವು ಒಬ್ಬಂಟಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು, ಅಥವಾ ನಾನು ಯಾವುದೋ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಬಂದಿದ್ದಾರೆ, ಇಲ್ಲೊಂದು ಸ್ಕ್ರೀನ್ ಹಾಕ್ಕೊಂಡು ಊಟ ಗೀಟ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ಭಾಳ ಚೆನ್ನಾಗಿರುತ್ತೆ. ಯೂಶ್ವಲಿ 2030 ಮನೆಗಳಲ್ಲಿ ಈ ಥರ ಪೋರ್ಷನನ್ನು ಅಥವಾ ಸ್ಪೇಸ್ನ ಕ್ರಿಯೇಟ್ ಮಾಡೋದು ಬಹಳ ರೇರ್. ನಾನು ಈ ಮನೆ ಕಟ್ಟಿರುವಂಥ ಮಾಲೀಕರಿಗೆ ಪ್ರಶಂಸೆ ಕೊಡ್ತೀನಿ ಈ ವಿಚಾರವಾಗಿ. ಯಾಕಂದರೆ ಸ್ಪೇಸ್ ಯುಟಿಲೈಸೇಷನ್ ಇರ್ಬೋದು, ಮೆಟೀರಿಯಲ್ ಯೂಸಿಂಗ್ ಇರ್ಬೋದು, ಅಥವಾ ಯಾವ ಥರ ಡಿಸೈನಿಂಗು, ವರ್ಕ್ಮೆನ್ಶಿಪ್ಪು ಬಹಳ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಮೈಸೂರಲ್ಲಿ ನೀವು ಒಂದು ಮನೆ ನೋಡ್ತಾ ಇದ್ದು, ಅದು ದಟ್ಟಗಳ್ಳಿ ಭಾಗದಲ್ಲಿ
2030 ಮನೆ, ಸುಸರ್ಜಿತವಾಗಿರುವಂಥ ಮನೆ. ಎಲ್ಲೂ ಸಹ ನಿಮಗೆ 2030ಲಿ ಗಾಳಿ ಇಲ್ಲ, ಬೆಳಕಿಲ್ಲ, ಪ್ರಾಬ್ಲಮ್ ಆಗ್ತಾ ಅನ್ನೋದಿಲ್ಲ. ಎಲ್ಲ ಫೈನೆಸ್ಟ್ ಆ್ಯಂಡ್ ದಿ ಫಸ್ಟ್ ಕ್ವಾಲಿಟಿ ಹ್ಯಾಂಡ್ ಪಿಕ್ಡ್ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ಇಫ್ ಆರ್ ಪ್ಲಾನಿಂಗ್ ಟು ಬೈ ಅ ಹೌಸ್ ಇನ್ ಮೈಸೂರು, ಇದೊಂದು ನಿಮಗೆ ದ ರೈಟ್ ಆ್ಯಂಡ್ ದ ಬ್ರೈಟ್ ಆಪ್ಷನ್ ಅಂತ ಹೇಳ್ತೀನಿ. ಇದು ಸುಪ್ರೀತ್, ಮೈಸೂರು ದಟ್ಗಳ್ಳಿಯಿಂದ. ಇನ್ನೊಂದು ವಿಡಿಯೋದಲ್ಲಿ, ಇನ್ನೊಂದು ಜಾಗದಲ್ಲಿ, ಇನ್ನೊಂದು ಮನೆ ಸೈಟು ನಿವೇಶನ ತೊಗೊಂಡು ಸಿಗ್ತೀನಿ. ವಿಡಿಯೋದ ನೋಡೋದಕ್ಕೆ ಅನಂತ ಧನ್ಯವಾದ. ಸಿಗೋಣ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.